ನಮಸ್ತೆ. ತುಂಬ ಜನ ನಿಮ್ಮ ಒಂದು ಡೀಟೇಲ್ಸ್ನ ಅಂದರೆ ಕ್ವಶನ್ಸ್ಗಳು ಕೇಳ್ತಿದ್ದೀರಾ. ಕೆಲವರು ಬರೀ ಮೊಬೈಲ್ ನಂಬರ್ ವಾಟ್ಸ್ಆ್ಯಪ್ ಮಾಡ್ತೀರಾ, ಕೆಲವರು ಡೇಟ್ ಆಫ್ ಬರ್ತ್ ಕಳಿಸ್ತೀರಾ, ಚಾರ್ಟ್ಗಳು ಬರ್ತ್ ಕಳಿಸ್ತಾ ಇದ್ದೀರಾ. ಆಸ್ಟ್ರಾಲಜಿ ಮೇನ್ ಪ್ರಿನ್ಸಿಪಲ್ ಬಂದು ಅಂದರೆ ನೀವು ಸರಿಯಾದ ರೀತಿ ಪ್ರಶ್ನೆ ಅಂದರೆ ನಿಮ್ಗೆ ಈಗಿರೋ ಪ್ರಾಬ್ಲಮ್ಸೋ ವಗೇರ ಏನಾದರೂ ಕೂಡ ಒಟ್ಟಲ್ಲಿ ಏನು ಬೇಕು ಅಂತ ಕೇಳಬೇಕು. ಅದಾದ ನಂತರ ನಿಮ್ಮ ಕನ್ಸೆಂಟ್ ಇಟ್ಕೊಂಡು ಅಂದರೆ ನಿಮ್ಮ ಒಂದು ಪರ್ಮಿಷನ್ ಇಟ್ಕೊಂಡು ನಾವು ಚೆಕ್ ಮಾಡಬೇಕು. ಆಮೇಲೆ ಕನ್ಸಲ್ಟೇಷನ್ಸ್ಗಳು ಏನಿರ್ತವೆ ಅದು ಯೂಶ್ವಲಿ ನಿಮ್ಮ ನಂಬಿಕೆ ಮೇಲೆ, ಅಂದರೆ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ, ಈ ರೀತಿ ನಡೆಯೋದು. ಆಯಿತಾ? ಈಗ ನೀವು ನನಗೆ ಕ್ವಶನ್ಸ್ ಏನು ಕಳಿಸ್ತಾ ಇದ್ದೀರಾ ಎಲ್ಲ ಅರ್ಧ ಇನ್ಫಾರ್ಮೇಷನ್ಸ್ ಇದೆ. ಸೊ ನನಗೆ ನಾರ್ಮಲಾಗಿ ಒಂದು ರಿಪೋರ್ಟ್ ಕಳಿಸ್ಬೇಕು, ಅಥವಾ ಈಗ ಎಲ್ಲರಿಗೂ ರಿಪೋರ್ಟ್ ಫ್ರೀಯಾಗಿ ಕಳಿಸ್ತಾ ಇದ್ದೀನಿ. ಆಯಿತಾ? ಇದು ಫ್ರೀ ರಿಪೋರ್ಟ್ ಇರುತ್ತೆ, ರಿಪೋರ್ಟ್ ಮಾತ್ರ ಕಳಿಸ್ತೀನಿ. ಸೊ ಚಾನಲಲ್ಲಿ ಜಾಯ್ನ್ ಆಗಿರ್ತೀರ, ಅಲ್ಲಿ ನಿಮಗೆ ರಿಪೋರ್ಟ್ ಡಂಪ್ ಮಾಡ್ತೀನಿ, ನಿಮಗೆ ಪರ್ಸ್ನಲಾಗಿ ಕಳಿಸ್ತೀನಿ. ಚಾನಲ್ ಜಾಯ್ನ್ ಆಗೋದು ನಿಮಗೆ ಇಷ್ಟ, ನಿಮಗೆ ಬಿಟ್ಟಿದ್ದು. ಬಟ್ ಪರ್ಸ್ನಲಾಗಿ ಒಂದೊಂದು ರಿಪೋರ್ಟ್ ಅಂತ ಕಳಿಸ್ತೀನಿ. ಡೈಲಿ ಅಪ್ಡೇಟ್ಸ್ಗಳು ಅಥವಾ ವೀಕ್ಲಿ ಅಪ್ಡೇಟ್ಸ್ಗಳು ಏನಿರ್ತದೆ ಮಾಡ್ತಾ ಇರ್ತೀವಿ. ಈಗ ಇಲ್ಲಿ ನನಗೆ ಬೇಕಿರುವಂಥ ಇನ್ಫಾರ್ಮೇಷನ್ಸ್ಗಳೇನಿವೆ ದಯವಿಟ್ಟು ಇದನ್ನು ಪ್ರೊವೈಡ್ ಮಾಡಿ. ಇಲ್ಲಿ ಫಾರ್ಮ್ ಫಿಲ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ. ಲಾಸ್ಟ್ ಟೈಮ್ ಏನಾಗ್ತಿತ್ತು, ಕ್ಲಿಕ್ ಮಾಡ್ತಿದ್ವಿ, ಅದು ಇದೆಲ್ಲ ಆಗ್ತಿತ್ತು. ಮತ್ತು ಲ್ಯಾಂಗ್ವೇಜ್ ಯಾರಿಗೋ ಬರೀ ಇಂಗ್ಲೀಷಲ್ಲಿ ಬರ್ತಿದೆ ಅಂತ ಹೇಳ್ತೀರಾ. ನಿಮಗೆ ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದೀನಿ ಮೇಲ್ಗಡೆ, ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ ಇಲ್ಲಿ. ಸೊ ಇಲ್ಲೇನು ಮಾಡ್ತೀರಾ ಅಂದರೆ ನಿಮ್ಮ ಭಾಷೆ, ನಿಮಗೆ ಬೇಕಿರುವಂತಹ ಭಾಷೆನ ಸೆಲೆಕ್ಟ್ ಮಾಡ್ತೀರಾ. ಸೊ ಕನ್ನಡ ಅಂತ ಸೆಲೆಕ್ಟ್ ಮಾಡಿದರೆ ಎಲ್ಲ ಫುಲ್ಲು ನೀವು ಏನೊಂದು ಮಾಹಿತಿಗಳೇನು ಕೊಟ್ಟಿದ್ದೀವಿ ಅಷ್ಟನ್ನು ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಇದನ್ನು ಯಾವ ರೀತಿ ಕೊಡ್ತೀವಿ ಏನೋ ಎಲ್ಲ ಕೂಡ ಕೊಟ್ಟಿದ್ದೀನಿ. ದಯವಿಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಓದಿ. ಸೈಡಲ್ಲಿ ಒಂದಷ್ಟು ಬಟನ್ಸ್ಗಳು ಕೊಟ್ಟಿದ್ದೀನಿ, ಅದಾದ ನಂತರ ಬೇರೆ ಏನೂ ಕೊಟ್ಟಿಲ್ಲ. ಸರಿನಾ? ನಿಮ್ಮ ಫ್ರೀ ಟೂಲ್, ನನಗೆ ಇವೆಲ್ಲ ಬೇಡ, ಏನು ಬೇಡ ವಗೇರ ಅದೇನಾರಿತ್ತು ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಲ್ಲ ಓಪನ್ ಟೂಲ್ ಅಂತ, ಇದನ್ನು ಟಚ್ ಮಾಡಿದ್ರೆ ನಿಮಗೆ ನಮ್ಮ ಫ್ರೀ ಇದು ಸಾಫ್ಟ್ವೇರ್ ಏನಿತ್ತು ಅದು ಓಪನ್ ಆಗ್ತದೆ. ಈಗ ನೀವು ಇಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ಒಂದು ಇಷ್ಟರಲ್ಲಿ ಏನಾದ್ರು ಕೇಳಬಹುದು. ಅದಕ್ಕೆ ಬೇಕಿರುವಂತಹ ಏನೇನು ಉಪಯೋಗ ಏನು, ಯಾವ್ದು ಏನೇನಾಗ್ತದೆ, ಹೆಸರು, ಮೊಬೈಲ್ ನಂಬರ್ ಏನೇನು ಆಗ್ತದೆ ಪ್ರತಿಯೊಂದು ಕೂಡ ಅಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಇರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಕೊಡಿ. ಇದು ಫಾರ್ಮ್ ಫಿಲ್ ಮಾಡೋದು ಬಂದು ಈ ರೀತಿ ಸೈಡಲ್ಲಿ ಒಂದು ಬಟನ್ ಬರುತ್ತೆ ಮೊಬೈಲಲ್ಲಿ ಕೂಡ, ನೀವು ಟೈಪ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ಟೈಪ್ ಮಾಡ್ತೀರಾ, ಅದಾದ ನಂತರ ಈ ಸೆಲೆಕ್ಟ್ ಮಾಡ್ತೀರಾ. ಪುನಃ ಅದಾದ ನಂತರ ಏನು ಮಾಡ್ತೀರಾ, ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ತೀರಾ. ಅದಾದಮೇಲೆ ನೀವು ಹುಟ್ಟಿದ ಸ್ಥಳ, ಸಮಯ ಎಲ್ಲ. ಲಾಸ್ಟಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ. ಇದು ಇಷ್ಟೇ ಡೀಟೇಲ್ಸ್ ಇಲ್ಲ, ಈ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತೆ. ಅಲ್ಲಿ ಸ್ವಲ್ಪ ನಿಮ್ಮ ಪರ್ಸ್ನಲ್ ಕ್ವಶನ್ಸು, ಸಮಸ್ಯೆಗಳೇನಿವೆ, ಇಲ್ಲಿ ಸಮಸ್ಯೆಗಳೇನಿದೆ, ಯಾವ ವಿಷಯದಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಏನು ಎತ್ತ ಎಲ್ಲನೂ ಕೂಡ ಕೇಳಿರ್ತೀವಿ. ಯಾವ ಇಷ್ಟು ದಿನದಿಂದ ನಡೀತಾ ಇದೆ ಏನು ಇತ್ತು ಅದನ್ನು ಕಳಿಸಿ. ಇಷ್ಟು ಡೀಟೇಲ್ಸ್ ಇದ್ದರೆ, ಅಂದರೆ ಈಗ ಸಮಸ್ಯೆ ನಾವು ಯೂಶ್ವಲಿ ಕನ್ಸಲ್ಟೇಷನ್ಗಳಿಗೆ ಹೋದಾಗ ನೀವು ಹೇಳಬೇಕು ಎಷ್ಟು ದಿನದ ಸಮಸ್ಯೆ ಆಗ್ತದೆ ಏನು ಇತ್ತ ಅಂತ. ಉಲ್ಟಾ ಕ್ವಶನ್ ಕೇಳ್ತಿದ್ದೀರಾ, ಅಂದರೆ ಡೇಟ್ ಆಫ್ ಬರ್ತ್ ಕೊಡ್ತೀರಾ ಚೆಕ್ ಮಾಡಿ ಅಂತ, ಅದು ಕೂಡ ಮಾಡಬಹುದು. ಇಷ್ಟು ದಿನ ಪ್ರಾಬ್ಲಮ್ಸ್ ಏನು ನಡೀತು, ಮುಂದೆ ಪ್ರಾಬ್ಲಮ್ಸ್ ಏನು ನಡೀತಿದೆ ಅಂತ. ಬಟ್ ಕೆಲವರು ಬರೀ ಮೊಬೈಲ್ ನಂಬರ್ ಬೇಕು, ಕೆಲವ್ರಿಗೆ ಬರೀ ನೇಮ್ಸ್ ಬೇಕು. ನೇಮ್ ಕರೆಕ್ಷನ್ ಮಾಡಿದ್ದೆ, ಮೊಬೈಲ್ ನಂಬರ್ ಎಲ್ಲೋ ತೊಗೊಂಡಿದ್ದೆ, ಆ ರೀತಿ. ಆ್ಯಂಡ್ ಆಸ್ಟ್ರಾಲಜಿ ನೋಟ್ಸ್ಗಳನ್ನ ಶೇರ್ ಮಾಡಿದ್ದೀನಿ, ಬಟ್ ಎಲ್ಲೂ ನಾನು ಆ ವಿಷಯಗಳನ್ನ ಮಾರಾಟ ಸ್ಟಾರ್ಟ್ ಮಾಡಿಲ್ಲ. ಸೊ ಆಸ್ಟ್ರಾಲಜಿಯಿಂದ ಅದು ಜ್ಯೋತಿಷ್ಯದಲ್ಲಿ, ಪ್ರಾಪರ್ ಜ್ಯೋತಿಷ್ಯದಲ್ಲಿ ಏನು ನೋಡ್ತೀವಿ, ಅಲ್ಲಿ ಡೇಟ್ ಆಫ್ ಬರ್ತ್ನ ನಂಬರ್ ಆದರೂ ಕೂಡ ಡೇಟ್ ಆಫ್ ಬರ್ತಿಂದ ರಾಶಿ ನಕ್ಷತ್ರ ತೆಗೆದು ಸೀದಾ ಬಿಟ್ಟೇ ಬಿಡ್ತೀವಿ ನಾವು. ನಮಗೆ ಈ ನಂಬರ್ಸೇ ಬೇಡ ಅಲ್ಲಿ ಅಂತ. ನ್ಯೂಮರಾಲಜಿಯಲ್ಲಿ ಏನು ಮಾಡ್ತೀವಿ, ನೀವು ಏನೇ ಡೀಟೇಲ್ಸ್ ಕೊಟ್ಟರು ಕೂಡ ಡೇಟ್ ಅದನ್ನು ಕೂಡ ನಂಬರ್ ಅಂತ ನೋಡ್ತೀವಿ, ಮೊಬೈಲ್ ನಂಬರ್ನು ಕೂಡ ನಂಬರ್ ಅಂತ ನೋಡ್ತೀವಿ, ನಿಮ್ಮ ಹೆಸರನ್ನು ಕೂಡ ಕನ್ವರ್ಟ್ ಮಾಡಿ ನಂಬರ್ ಅಂತಲೇ ನೋಡ್ತೀವಿ. ಸೊ ಎರಡೂ ಕೂಡ ವ್ಯತ್ಯಾಸ ಇತ್ತು. ಆಸ್ಟ್ರಾಲಜಿ ಬಗ್ಗೆ ನಾನು ಮಾತಾಡಿಲ್ಲ, ಇನ್ನೂ ಟೈಮ್ ಸಿಕ್ಕಿಲ್ಲ, ನಂಗೆ ಮಾತಾಡೋಕ್ಕಾಗಿಲ್ಲ. ವೆರಾಸ್ ಈ ಇನ್ಫಾರ್ಮೇಷನ್ಸ್ಗಳೇನಿವೆ ಇದರಲ್ಲಿ ಎರಡನ್ನೂ ಕಂಬೈನ್ ಮಾಡಿ ರಿಪೋರ್ಟ್ ಕೊಟ್ಟಿರ್ತೀನಿ. ರಿಪೋರ್ಟ್ ಸ್ಯಾಂಪಲ್ಗಳು ಸುಮಾರು ಇವೆ, ಆಲ್ರೆಡಿ ಚೆಕ್ ಮಾಡ್ಕೊಳ್ಳಿ ಚಾನಲಲ್ಲಿ. ಈ ಡೀಟೇಲ್ಸ್ಗಳು ಕೊಟ್ಟಾದ ನಂತರ ನೀವು ಸಬ್ಮಿಟ್, ಲಾಸ್ಟಲ್ಲಿ ಎಲ್ಲ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಬರುತ್ತೆ. ಸರಿನಾ? ಏನಾದ್ರು ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ ಇಲ್ಲ ಅಂದರೆ ಕ್ಲಿಯರ್ ಕೊಡಿ. ಸೊ ಇದೆರಡನ್ನ ನೀವು ಅಪ್ಡೇಟ್ ಮಾಡಿದ್ರೆ, ಎರಡು ಇನ್ಫಾರ್ಮೇಷನ್ಸ್ಗಳನ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಒಂದು ಏನು ರಿಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ದೀನಿ. ಗುರುವಾರ ಮತ್ತು ಶನಿವಾರ ಮಾತ್ರ, 2 ದಿನದಲ್ಲಿ ಯಾವಾಗಲೂ ಒಂದ್ಸಲ ಕಳಿಸ್ತೀನಿ. ಆ್ಯಂಡ್ ನಮ್ಮ ಒಂದು ಇದ್ದಿದ್ದು ಯಾವಾಗಲೂ ಕೂಡ ದಕ್ಷಿಣ ರೂಪದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು. ಸೊ ದಕ್ಷಿಣ ಅದರದ್ದು ಇಂಪಾರ್ಟೆನ್ಸ್ ಇರುತ್ತೆ. ಅದು ಫೀಸ್ ಡೀಟೇಲ್ಸನ್ನು ಒಂದು ಇದರಲ್ಲಿ ಅದು ಡೀಟೇಲ್ಸಲ್ಲಿ ಕೊಟ್ಟಿದ್ದೀನಿ. ದಕ್ಷಿಣ ಏನಕ್ಕೆ ಏನು ಇತ್ತು, ಅದು ಯೂಸ್ ಏನು, ಕೊಡೋರ್ಗೆ ಏನಾಗ್ತದೆ, ಇಸ್ಕೊಳ್ಳೋರ್ಗೆ ಏನಾಗ್ತದೆ ಅಂತ. ಇದೆಲ್ಲ ಆದಮೇಲೆ ರಿಪೋರ್ಟ್ ನಿಮ್ಗೆ ಕಳಿಸಿದ ಮೇಲೆ ಸೈಡಲ್ಲಿ ಅದು ಫೀಸ್ ಡೀಟೇಲ್ಸ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಇಷ್ಟ, ಅದು ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ. ಬಟ್ ವೇರಾಸ್ ನಮಗೆ ಏನು ಕ್ವಶನ್ ಕೇಳ್ತೀರಾ ಅದು ನನಗೆ ಫಾರ್ಮ್ಯಾಟಲ್ಲಿ ಇರಬೇಕು. ಯಾರು ಕೇಳಿದರೆ ಏನು ಇರುತ್ತೆ ನಮಗೆ ಗೊತ್ತಾಗ್ತಿರಲ್ಲ. ಮತ್ತು ನಾನು ಕಳಿಸೋ ಇನ್ಫಾರ್ಮೇಷನ್ಸ್ ಏನಿರ್ತವೆ ಅದು ನಿಮ್ಮ ಪ್ರಾಬ್ಲಮ್ಗೆ ನೀವು ಕೇಳಬೇಕು ಸಮಸ್ಯೆ, ಅದಕ್ಕೆ ನಾವು ಸರಿಯಾದ ಪರಿಹಾರ ಕೊಡಬೇಕು. ಈ ರೀತಿಯೇ ನಡಿಬೇಕು ಆಸ್ಟ್ರಾಲಜಿ. ಸೊ ಕನ್ಸಲ್ಟೇಷನ್ನೇ ಮಾಡಬೇಕು, ಅಪಾಯಿಂಟ್ಮೆಂಟೇ ತೊಗೋಬೇಕು, ಆ ರೀತಿ ನಂಗೆ ಇಂಟ್ರೆಸ್ಟ್ ಇಲ್ಲ. ರಿಪೋರ್ಟ್ ರೀತಿಯಲ್ಲಿ ಕಳಿಸ್ತೀನಿ, ರಿಪೋರ್ಟ್ಸ್ಗಳು ಕೊಡ್ತೀನಿ, ವಿತ್ ಎಲ್ಲ ರೆಮಿಡೀಸ್ಗಳು ಕೊಟ್ಟಿರ್ತೀನಿ. ಒಂದು 7-8 ಥರ ರೆಮಿಡೀಸ್ಗಳು ಯೂಸ್ ಮಾಡ್ಕೊಳ್ಳಿ. ಒಳ್ಳೇದಾಯಿತು, ಬರೀ ಒಳ್ಳೇದು ಅದು ಇಂಪಾರ್ಟೆನ್ಸ್ ಹೇಳಿದ್ದೀನಿ. ದಕ್ಷಿಣ ಅಂದರೆ ಏನು ಕೊಡ್ತಿದ್ರು, ಅದನ್ನು ಯಾವ ರೀತಿ ಯೂಸ್ ಏನು, ಜ್ಯೋತಿಷ್ಯ ಪ್ರಕಾರ ಏನು,
ದಕ್ಷಿಣಾಂತರ ಅರ್ಥ ಏನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಫ್ರೀ ಟೈಮಲ್ಲಿ ಕೂತ್ಕೊಂಡು ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ. ಅದಾದ ನಂತರ ನಿಮಗೆ ಆ ಫೀಲಿಂಗ್ಸ್ ಇದ್ದರೆ, ಆ ಒಂದು ಭಾವನೆಯಲ್ಲಿ ಕೊಡಬೇಕು ಅನ್ನೋದಿತ್ತು ಅಂದರೆ ಅದನ್ನು ಮಾತ್ರ ಡೊನೇಟ್ ಮಾಡಿ. ವೆರಸ್ ಮಿಕ್ಕಿದ್ದೆಲ್ಲರೂ ಕೂಡ ಸ್ಕಿಪ್ ಮಾಡಿ. ಸುಮಾರು ಸಲ ಹೇಳಿದ್ದೀನಿ. ಸೊ ಯಾರಿಗೆ ಡೊನೇಷನ್ ಬಟನ್ ಪಾಪಪ್ ಆಗ್ತಿದೆ, ಡೊನೇಷನ್ ಕಲೆಕ್ಟ್ ಮಾಡೋ ಇಂಟ್ರೆಸ್ಟ್ ಅಲ್ಲ ನಮಗೆ, ಕೊಡೋರು ಇರ್ತಾರೆ, ಎಲ್ಲಿ ಕೊಡಬೇಕು ಅಂತ ಕೇಳ್ತಾರೆ, ಅವರಿಗೆ ಅದನ್ನು ಹಾಕಿದ್ದೀನಿ. ಪಬ್ಲಿಕ್ಕಾಗಿ ಯಾಕೆ ಹಾಕಿದ್ದೀನಿ ಅಂದರೆ ನಾವು ಕೂಡ ಅದನ್ನು ಕೇಳ್ತಿದ್ದೀವಿ ಅಂತ ಒಪ್ಕೋತಿದ್ದೀವಿ, ನಾವು ಹೇಳ್ತಿದ್ದೀವಿ. ಬಟ್ ನಾವು ಆಪ್ಷನ್ ಕೊಟ್ಟಿದ್ದೀವಿ, ಕಂಪಲ್ಸರಿ ಅಲ್ಲ. ಆಪ್ಷನ್ ಕೊಟ್ಟಿದ್ದೀವಿ, ಕ್ಲೋಸ್ ಮಾಡ್ಬೋದು, ಇಲ್ಲ ಕ್ಲಿಕ್ ಮಾಡ್ಬಿಟ್ಟು ಪೇ ಮಾಡ್ಬೋದು. ಬೇಡಪ್ಪ ಅದು ನಂಬಿಟ್ಟು ಕ್ಲೋಸ್ ಮಾಡ್ಬೋದು ನೀವು. ಇಲ್ಲ ಅಂತಂದರೆ ನೀವು ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಗೇನು ಅನಿಸುತ್ತೆ ಅದನ್ನು ಪೇ ಮಾಡ್ಬೋದು. ಸೊ ಅದು ನಿಮಗೆ ಬಿಟ್ಟಿರೋದು. ಏನಿಗೆ ಮನಸ್ಸಿಂದ ಮಾಡಿದ್ರೆ ಅದಕ್ಕೆ ಆ ಒಂದು ದಕ್ಷಿಣದ ಬೆಲೆ ಇರೋದು. ಬೇರೆ ಏನಾದರೂ ಸರಿ, ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ. ಪೂಜೆ ಮಾಡಿಸ್ತೀರಾ ಮಾಡಿಸಿ, ನೀವೇ ಸೇವೆ ಮಾಡ್ತೀರಾ ಮಾಡಿ, ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದೀನಿ. ದಕ್ಷಿಣ ಕೊಡ್ಬೇಕಾದ್ರೆ ಯಾವ್ಯಾವ ಮಂತ್ರಗಳನ್ನ ಹೇಳ್ಬೇಕು ಅದನ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲನೂ ಡೀಟೇಲಾಗಿ ನೋಡ್ಕೊಳ್ಳಿ. ನೋಡ್ಕೊಂಡಾದ ನಂತರ ಈ ಫಾರ್ಮ್ ಫಿಲ್ ಮಾಡಿ ಇಷ್ಟೊಂದು ಫಾಲೋ ಅಪ್ ಮಾಡಿ. ಸಿಂಪಲ್ ಇರುತ್ತೆ. ಕೆಲವರಿಗೆ ಸ್ವಲ್ಪ ಏಜ್ ಆಗಿದೆ ಮತ್ತು ಟೆಕ್ನಾಲಜಿ ಐಡಿಯಾ ಇರೋದಿಲ್ಲ, ಅವ್ರುಗಳು ಕನ್ಫ್ಯೂಸ್ ಆಗ್ತಿದ್ದೀರಾ, ಆಯಿತಾ. ಈ ಸ್ಟೋರಿ ಬೇಡ ನನಗೆ, ದಕ್ಷಿಣ ಏನಿದೆ ಅದು ನಾನು ಹೇಳಬೇಕಿರೋದನ್ನೆಲ್ಲ ಅಲ್ಲಿ ಟೈಪ್ ಮಾಡಿಸಿದ್ದೀನಿ, ಅದು ನೀವು ನೋಡ್ಕೊಳ್ಳಿ. ವೆರಾಸ್ ಈ ಇನ್ಫಾರ್ಮೇಷನ್ಸ್ ಏನಿದೆ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಏನಾಗ್ತದೆ ಏನು ಎತ್ತಾ ಎಲ್ಲನೂ ಕೂಡ ನೋಡಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ನಿಮ್ಮ ಪ್ರೈವೇಸಿಯಲ್ಲೂ ಕೂಡ ನಾವು ಇದು ಮಾಡಲ್ಲ, ತೋರಿಸಲ್ಲ. ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ ಏನಾದ್ರು ಇತ್ತು, ತುಂಬ ಒಂದು ಪರ್ಸನಲ್ ಇನ್ಫಾರ್ಮೇಷನ್ಸ್ ಏನಾದ್ರು ಇತ್ತು ಅಂತಂದರೆ ನಾವು ಅದನ್ನೆಲ್ಲೂ ಕೂಡ ಲೀಕ್ ಮಾಡಲ್ಲ. ಸೊ ಇದು ಕೆಲವ್ರಿಗೆ ಅರ್ಥ ಆಗ್ತಿತ್ತು, ಕೆಲವ್ರಿಗೆ ಅರ್ಥ ಆಗ್ತಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ರಿಪೋರ್ಟ್ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಏನಾಗ್ತದೆ ಅಂದರೆ ನಿಮ್ಮ ಮೇನ್ ಇನ್ಫಾರ್ಮೇಷನ್ಸ್ಗಳು. ಸೊ ಮೊಬೈಲ್ ನಂಬರ್ಸ್ ಏನಿರುತ್ತೆ ಹೈಡ್ ಆಗ್ತದೆ, ಡೇಟ್ ಆಫ್ ಬರ್ತ್ ಫುಲ್ ಕಂಪ್ಲೀಟ್ ಆಗಿ ಬರಲ್ಲ, ಆಯಿತಾ. ಸೊ ಯಾರ್ಯಾರ್ದು ಪರ್ಸನಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ರೆ ಎಲ್ಲನೂ ಕೂಡ ಹೈಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸ್ಪೀಕರ್ ಕೂಡ ಇದೆ, ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಓದುತ್ತೆ, ಸರಿನಾ. ಈ ರೀತಿ ನೀವು ಇನ್ಫಾರ್ಮೇಷನ್ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಕೇಳ್ಬೋದು, ಎಲ್ಲ ಇನ್ಫಾರ್ಮೇಷನ್ನ ಕೇಳ್ಬೋದು. ಇಲ್ಲೂ ಕೂಡ ಇದೇ ರೀತಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮ್ಮ ಡೀಟೇಲ್ ಆಗಿ ನಿಮ್ಮ ಒಂದು ಇನ್ಫಾರ್ಮೇಷನ್ಸ್ಗಳೇನಿರುತ್ತೆ ಎಲ್ಲನೂ ಕೂಡ ನೋಡಿ ಈ ರೀತಿ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಸಮಸ್ಯೆ ಏನಾಗ್ತಿತ್ತು, ಸವಾಲುಗಳೇನು, ನೀವು ಕೇಳಿದಂಥ ಕ್ವಶನ್ಗಳು, ಅದಾದ ನಂತರ ಮೊಬೈಲ್ ನಂಬರ್ ಡಿಸೈನ್ ಕೇಳಿದ್ರಿ, ಮೊಬೈಲ್ ನಂಬರ್ ಡಿಸೈನನ್ನು ಮೆನ್ಷನ್ ಮಾಡಿದ್ದೀನಿ. ಯಾವ ನಂಬರ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ ಒಳ್ಳೆಯದು, ಸರಿನಾ. ಮೊಬೈಲ್ ನಂಬರ್ ಕೇಳಿದ್ರಿ, ಮೊಬೈಲ್ ನಂಬರ್ ಕೊಡಿ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಯಾವುದು ಐದು ಆಪ್ಷನ್ಗಳು ಕೊಡ್ತೀವಿ, 5 ಆಪ್ಷನ್ಗಳನ್ನ ಮೆನ್ಷನ್ ಮಾಡಿದ್ದೀನಿ. 5 ಆಪ್ಷನಲ್ಲಿ ಯಾವುದನ್ನಾರು ಯೂಸ್ ಮಾಡಿ ಅಂತ. ಇದೇ ರೀತಿ ಕೆಳಗಡೆ ರೆಮಿಡೀಸ್ಗಳು ಕೊಟ್ಟಿದ್ದೀನಿ. ಸೊ ಅಂದರೆ ಇದರ ಇಂಪಾರ್ಟೆನ್ಸ್ ಏನಂತಂದರೆ ಗೊತ್ತಿರೋನು ಅದು ಒಂಥರ ಜ್ಞಾನ ಅರಿತಾ ಇರಬೇಕು. ಆ ರೀತಿ ಗೊತ್ತಿರೋರು ಹೇಳಬೇಕು. ಆ್ಯಂಡ್ ನಿಮಗೆ ನಾವು ಗುರುತು ಪರಿಚಯ ಇರಲ್ಲ, ಏನೂ ಇರಲ್ಲ, ಸೊ ಒಂದು ಡೌಟ್ ಇರುತ್ತೆ. ಹಾಗಾಗಿ ನಿಮಗೆ ಏನು ಕೊಡಬೇಕಿದೆ ಅದನ್ನು ಕೊಟ್ಬಿಡ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಆದಮೇಲೆ ನಿಮ್ಗೆ ಅನಿಸ್ತು ಅಂತಂದರೆ ಸೈಡಲ್ಲಿ ಬಟನ್ ಬರುತ್ತೆ, ನೀವು ಈ ಥರ ಸ್ಕ್ರೋಲ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ, ಇಲ್ಲಿರುತ್ತೆ ಅದು ಸೈಡಲ್ಲಿ. ಇದನ್ನು ಅದನ್ನು ಕ್ಲಿಕ್ ಮಾಡಿ ನೀವು ಪೇ ಮಾಡಿದ್ರೆ ಆಯಿತು, ಅಷ್ಟೇ. ಅದು ಯಾರು ಪೇ ಮಾಡ್ತೀನಿ ಅಂತ ಹೇಳ್ತೀರೋ ಅವ್ರಿಗೆ ಪದೇ ಹೇಳ್ತಾ ಇದ್ದೀನಿ, ಪೇ ಮಾಡೋದು ಫೀಸು ಇದರಲ್ಲಿ ಕಂಪಲ್ಸರಿ ಅಲ್ಲ, ಆಯಿತಾ. ಹೆಚ್ಚಿನ ಮಾಹಿತಿಗಳನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಫೀಸ್ ಡೀಟೇಲ್ಸ್ ಅಂತ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ದಕ್ಷಿಣ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ನೋಡಿ, ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇಂಪಾರ್ಟೆನ್ಸ್ ಏನು, ಇದು ಫೀಸಾ ಅಥವಾ ಏನು, ಸಮಯಕ್ಕೆ ಇದು ಮಾಡ್ತೀವಿ ಅದ ಅಥವಾ ಜ್ಞಾನಕ್ಕೆ ಅಂತ ನೀವು ಜ್ಞಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದರ ಏನೇನಾದರೂ ಇಂಪಾರ್ಟೆನ್ಸ್ ಎಲ್ಲ ಕೊಟ್ಟಿದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಫ್ರೀ ಟೈಮಲ್ಲಿ ನೋಡ್ಕೊಳ್ಳಿ, ಇದು ಫುಲ್ ಓದಲ್ಲ ನಾನು. ಸೊ ನನಗೆ ಇನ್ಫಾರ್ಮೇಷನ್ಸ್ ಇಲ್ಲಿ ಕೊಡ್ತೀರಾ, ಅದಾದ ನಂತರ ಇಲ್ಲಿ ಜಾಯಿನ್ ಆಗ್ತೀರಾ, ನಿಮ್ಮ ರಿಪೋರ್ಟ್ ಈ ರೀತಿ ಬರುತ್ತೆ. ಎಲ್ಲ ಪರ್ಸನಲ್ ಇನ್ಫಾರ್ಮೇಷನ್ಸ್ಗಳು ಕೂಡ ಇದಾಗಿರುತ್ತೆ, ಹೈಡ್ ಆಗಿರುತ್ತೆ, ಯಾವುದನ್ನು ಕೂಡ ನಾವು ಶೇರ್ ಮಾಡಲ್ಲ. ಇದಾದ ನಂತರ ಏನು ಮಾಡ್ತೀರಾ, ನಿಮಗೆ ಒಳ್ಳೆಯದು ಅಂತ ಒಳ್ಳೇದಾದಾಗ ನೀವು ಅದನ್ನು ಇದು ಮಾಡ್ತೀರಾ. ಆ್ಯಂಡ್ ಕೆಲವು ಯೂಸ್ಫುಲ್ ಸಾಫ್ಟ್ವೇರ್ಗಳು, ನಿಮ್ಮ ಡೇಟ್ ಆಫ್ ಬರ್ತ್ ಚೆಕ್ ಮಾಡೋವಂಥದ್ದು, ಮೊಬೈಲ್ ನಂಬರ್ ಚೆಕ್ ಮಾಡೋವಂಥದ್ದು ಎಲ್ಲನೂ ಕೂಡ ಇಲ್ಲೇ ಕೊಟ್ಟಿದ್ದೀವಿ. ಸೊ ನೀವು ನಂಬರ್ ಸೆಲೆಕ್ಟ್ ಮಾಡಿ, ನಂಬರ್ ಸಿಕ್ಕಿದ್ಮೇಲೆ ಇಲ್ಲಿ ನಂಬರ್ನ ಸರ್ಚ್ ಮಾಡಿಕೊಂಡು ಎಲ್ಲ ಓದೋ ಅಂಥದ್ದು ಇದು, ಆಯಿತಾ. ಯಾರಿಗೆ ಓದೋಕ್ಕಾಗಲ್ಲ ಅವ್ರು ಪರ್ಸ್ನಲಾಗಿ ಕೇಳಿ. ಬಟ್ ನಾನು ಬೇರೆದ್ರಲ್ಲಿ ಏನಿದೆ ಅದೆಲ್ಲ ಈ ಥರ ಕಳಿಸಿರ್ತೀನಿ. ಸೊ ನೀವು ಚೆಕ್ ಮಾಡಿ, ಇದು ಮಾಡಿ, ಡಿಸ್ಕಷನ್ಸ್ ಮಾಡ್ಕೊಳ್ಳಿ. ಕೆಲವರು ಕಲ್ತಿದ್ದೀರಾ, ಕೆಲವರು ಬೇರೆ ಕಡೆಯಿಂದ ಕಲಿತಿರ್ತೀರಾ, ಸರಿ ತಪ್ಪು ಕೇಳ್ಕೊಳ್ಳಿ, ಏನು ಒಳ್ಳೇದು ಏನು ಕೆಟ್ಟದ್ದು ಕೇಳ್ಕೊಳ್ಳಿ. ನಿಮ್ಮ ಜೀವನಕ್ಕೆ ನಿಮ್ಗೆ ಏನು ಸರಿ ಅನಿಸುತ್ತೆ, ಯಾರು ಸರಿ ಅನ್ನಿಸ್ತಾರೆ ಅವ್ರ ಹತ್ರ ಒಂದು ಪರಿಹಾರಗಳನ್ನ ತೊಗೊಳ್ಳಿ, ಆಯಿತಾ. ನಿಮಗೆ ಸರಿ ಅನಿಸಿದ್ರೆ ಅದನ್ನು ಮಾಡಿ. ನಮ್ಮ ಕಡೆಯಿಂದ ನೀವೇನು ಕೇಳಿರ್ತೀರೋ ಒಂದು ನಂಬಿಕೆಯಲ್ಲಿ ಅಥವಾ ಡೌಟಲ್ಲಿ ನಾವೇನು ಆನ್ಸರ್ ಮಾಡ್ಬೇಕಾದ್ರೆ ನಾವು ಮಾಡಿರ್ತೀವಿ,
ಆಯಿತಾ. ಇನ್ಫಾರ್ಮೇಷನ್ಸ್ಗಳು ನೋಡ್ಕೊಳ್ಳಿ. ಕೆಲವರು ನಂದು ಟೈಮಿಂಗ್ ಇರುತ್ತೆ ಕೇಳ್ತಾರೆ, ಕೆಲವರು ಬೇರೆದು ಹೆಂಗಿರುತ್ತೆ ಆ ರೀತಿ ಇರುತ್ತೆ ಕೇಳ್ತಾರೆ. ಸ್ವಲ್ಪ ಅದನ್ನೆಲ್ಲ ಹೇಳ್ತೀವಿ. ಬಟ್ ಎಲ್ಲ ರೀತಿಲೂ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಬದಲಾಯಿಸ್ಕೋಬೇಕು, ಯಾವ್ಯಾವ ರೆಮಿಡೀಸ್ಗಳು ಆಯಿತಾ. ಲಾಲ್ ಕಿತಾಬ್ದು KP ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಪೂಜೆಗಳು ನಾನೇ ಮೆನ್ಷನ್ ಮಾಡಲ್ಲ, ನಿಮ್ಗೆ ಇಷ್ಟು ಮಾಡಿ ಸದ್ಯಕ್ಕೆ, ಇದು ಮನೆಯಲ್ಲೇ ಮಾಡೋ ಅಂಥದ್ದು. ದೇವಸ್ಥಾನಕ್ಕೆ ಹೋಗಿ ಬಂದಾಗ ಸ್ವಲ್ಪ ಅದರದ್ದೇ ಕೆಲವು ಪದ್ಧತಿಗಳ ಟೈಮಿಂಗ್ಸ್ ಇರ್ತಾವಲ್ಲ, ಅದನ್ನು ನಾನೇನು ಸದ್ಯಕ್ಕೆ ಹೇಳಿಲ್ಲ ಆಯಿತಾ. ಸೊ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಆಪ್ಷನ್ಸ್ ಇಲ್ಲಿವೆ. ಇದೇ ರೀತಿ ನಿಮ್ಮ ಒಂದು ಡೌಟ್ಸ್ಗಳೇನು ಕೇಳ್ಕೋಬೋದು ಇಲ್ಲಿರುತ್ತೆ. ಸೊ ಲ್ಯಾಂಗ್ವೇಜ್ ಆಪ್ಷನ್ ಇಲ್ಲಿ ಬರುತ್ತೆ, ಡೊನೇಷನ್ ಬಟನ್ ಇಲ್ಲಿ ಬರುತ್ತೆ, ವಾಟ್ಸಪ್ ಗ್ರೂಪ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿ ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ಷನ್ಸ್ ಬರ್ತವೆ. ಸೊ ಕ್ಲೀನ್ ಆಗಿರುತ್ತಿದ್ದು ಸ್ವಲ್ಪ ಅಪ್ಡೇಟ್ಸ್ ಆಗ್ತಿವೆ. ಯಾವ ರಿಪೋರ್ಟ್ಸ್ಗಳು ಇಂಗ್ಲೀಷಲ್ಲಿವೆ, ಕನ್ನಡಕ್ಕೆ ಬದಲಾಗ್ತಿಲ್ಲ. ಆ ರಿಪೋರ್ಟ್ ಲಿಂಕ್ನ ಮೇಲ್ಗಡೆ ಲಿಂಕ್ ಇರುತ್ತೆ, ಅದನ್ನು ಕಳಿಸಿ ನನಗೆ. ನಾನು ಅದನ್ನು ಈ ಥರ ಕನ್ನಡ ಬರೋ ರೀತಿ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು. ಯಾರ್ಯಾರು ಬರೀ ವಾಟ್ಸಪ್ನಲ್ಲಿ ಬರೀ ಮೊಬೈಲ್ ನಂಬರ್ ವಗೇರೆ ಹಾಕ್ತಿದ್ದಾರೆ, ದಯವಿಟ್ಟು ಒಂದು ಲಿಂಕ್ ಕೊಟ್ಟಿದ್ದೀನಿ ಕೆಳಗಡೆ, ಅಥವಾ ಯಾವುದು ಸಾಫ್ಟ್ವೇರ್ ಲಿಂಕ್ ಓಪನ್ ಮಾಡ್ತೀರಾ ಅದರಲ್ಲೇ ಇದೆ, ಅದರಲ್ಲೇ ನಿಮಗೆ ನಿಮ್ಮ ಒಂದು ಕೆಳಗಡೆ ಬಾಟಮಲ್ಲಿ ಇರುತ್ತೆ ಇಲ್ಲಿ ಗೆಟ್ ಫ್ರೀ ಪ್ರಿಡಿಕ್ಷನ್ ಅಂತ ಅಂದ್ಬಿಟ್ಟು, ಅದನ್ನು ಕ್ಲಿಕ್ ಮಾಡಿ ಈ ಇನ್ಫಾರ್ಮೇಷನ್ಸ್ಗಳನ್ನ ಫಿಲ್ ಮಾಡಿ. ಇನ್ನು ಇದರಲ್ಲಿ ಏನು ಕೊಡ್ತೀವಿ ಏನು ಇರುತ್ತಾ ಎಲ್ಲರಿಗೂ ವೇರಿ ಆಗ್ತದೆ, ಏನಕ್ಕೆ ಪ್ರತಿಯೊಂದು ವ್ಯಕ್ತಿಗೆ ಸಮಸ್ಯೆ ಬೇರೆ. ಸೊ ಅವ್ರು ಕೇಳುವಂತಹ ಪರಿಹಾರಗಳು ಕೂಡ ಬೇರೆ ಇರ್ತವೆ. ಏನಕ್ಕೆ ಡೇಟ್ ಆಫ್ ಬರ್ತ್ ಕೂಡ ಬೇಕು. ನೀವು ಹುಟ್ಟಿರೋ ವ್ಯಕ್ತಿ ನಿಮ್ಮ ಗುಣ ಹುಟ್ಟತಾನೆ ಏನು ಪಡ್ಕೊಬೋದ್ರೆ ಅದು ಬೇಕು. ಮೊಬೈಲ್ ನಂಬರ್ ಹೆಸರೆಲ್ಲ ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಸಿಗೋದು, ಅದೇ ಆಧಾರದ ಮೇಲೆ ಸಿಗೋದು. ಮೊಬೈಲ್ ನಂಬರ್ ಹೆಂಗೆ ತೊಗೊಂಡ್ರಿ, ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಬೇಕು. ಹೆಸರು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ, ಡೇಟ್ ಆಫ್ ಬರ್ತಿಂದ ಅಕ್ಷರ ಸೆಲೆಕ್ಟ್ ಮಾಡ್ತೀರಾ. ನೀವು ಮುಂದಿನ ಪರಿಹಾರಗಳು ಹೆಂಗೆ ಮಾಡ್ತೀರಾ, ಅದು ಕೂಡ ಹುಟ್ಟಿದ ದಿನಾಂಕದಿಂದನೇ ಮಾಡೋದು. ಸೊ ಹಂಗಾಗಿ ಹುಟ್ಟಿದ ದಿನಾಂಕ ಮೇಯ್ನು. ಆ ಇನ್ಫಾರ್ಮೇಷನ್ಸ್ಗಳನ್ನ ಮಿಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಫಾರ್ಮ್ ಫಿಲ್ ಮಾಡೋಕ್ಕೆ ಬರದೇ ಇರೋರು ನಿಧಾನಕ್ಕೆ ನೋಡಿಕೊಂಡು ಇಲ್ಲೇ ಒಂದು ಆಪ್ಷನ್ ಬರುತ್ತೆ, ಸೈಡಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿಂದ ನೀವೇನು ಮಾಡ್ತೀರಾ ಅಂದರೆ ಟಚ್ ಮಾಡಿ, ಸಪ್ರೇಟಾಗಿ ಏನು ಓಪನ್ ಆಗಲ್ಲ, ಇಲ್ಲೇ ಫಿಲ್ ಆಗೋತಿದ್ದು. ಲಾಸ್ಟ್ ಟೈಮ್ ಏನಾಗ್ತಿತ್ತು, ಬೇರೆ ಎಲ್ಲ ಓಪನ್ ಆಗಿ ಕ್ಲೋಸ್ ಆಗಿ ಆ ಥರ ಬರ್ತಿತ್ತು. ಈಗ ಇಲ್ಲಿ ನಾನು ಏನು ಕೇಳಿದ್ದೀನಿ ಕ್ವಶನ್ಸ್ಗಳನ್ನ ನೋಡಿ, ಈ ಥರ ಸೆಲೆಕ್ಟ್ ಆಗುತ್ತದೆ, ಸರಿನಾ. ಇಲ್ಲಿ ಆಟೋಮೆಟಿಕ್ ಇಲ್ಲೇ ಸೇವ್ ಆಗುತ್ತೆ. ಇಲ್ಲಿ ಎಲ್ಲನೂ ಟೈಪ್ ಮಾಡ್ತಾ ಇದೇ ಫಾರ್ಮಲ್ಲಿ ಟೈಪ್ ಮಾಡ್ತಾ ಹೋಗ್ತೀರಾ. ಚಾನಲಲ್ಲಿ ಇಂಟ್ರೆಸ್ಟ್ ಇರೋವಂಥವ್ರು, ಅಪ್ಡೇಟ್ಸ್ಗಳು ಬೇಕಿರೋಂಥವ್ರು, ಅಥವಾ ಪ್ರಾಕ್ಟೀಸ್ ಮಾಡ್ತಿರೋವಂಥವ್ರು, ಬೇರೆ ಕಡೆ ಕಲ್ತಿದ್ದೀನಿ ಅನ್ನೋರು, ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ನೋಟ್ಸ್ಗಳನ್ನ ಫುಲ್ ಅಪ್ಡೇಟ್ ಮಾಡಿದ್ದೀನಿ. ಮೊಬೈಲ್ ನಂಬರ್ ಕಂಪ್ಲೀಟ್ ನೋಟ್ಸ್ ಇವೆ, ನೇಮ್ ನ್ಯೂಮರಾಲಜಿ ಕಂಪ್ಲೀಟ್ ನೋಟ್ಸ್ ಇವೆ, ಒಳ್ಳೇದು ಕೆಟ್ಟದ್ದು, ಯಾರ್ಯಾರಿಗೆ ಒಳ್ಳೇದು, ಯಾವ ಡೇಟ್ ಆಫ್ ಬರ್ತ್ಕೊಳ್ಳೋದೆಲ್ಲ ಇದೆ. ಅದನ್ನು ನೀವು ಇಲ್ಲಿ ಜಾಯಿನ್ ಆಗಿ ಅಲ್ಲಿ ಇನ್ಫಾರ್ಮೇಷನ್ಸ್ಗಳಿವೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಥ್ಯಾಂಕ್ ಯು.